ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಾಟೇರ ಸಿನಿಮಾದ ರೀನಾ ಡಿಸೋಜಾ ಪಾತ್ರದ ನಂತರ ಬಂದೂಕ್ ಅನ್ನುವಂತಹ ಸಿನಿಮಾದಲ್ಲಿ ನಟಿ ಶ್ವೇತಾ ಪ್ರಸಾದ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸಿನಿಮಾ ಜುಲೈ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ಇನ್ನೇನು 3-4 ಡೇಸ್ ಅಷ್ಟೇ ಇರೋದು, ರಿಲೀಸ್ ಆಗ್ತಾ ಇದೆ. ಸೊ ಬಂದೂಕ್ ಸಿನಿಮಾನ ಇನ್ಫ್ಯಾಕ್ಟ್ ವಿಜಯ ದೇವರಕೊಂಡ ಅವರು ಕೂಡ ಪ್ರಮೋಟ್ ಮಾಡಿದ್ದಾರೆ. ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡುವಾಗ ಗೊತ್ತಾಯ್ತದು. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಒಳ್ಳೆ ಟೈಟಲ್ ಆ್ಯಂಡ್ ಒಳ್ಳೆ ಸಿನಿಮಾ ಆ್ಯಂಡ್ ನನಗೂ ತುಂಬ ಒಳ್ಳೆ ರೋಲ್ ಸಿಕ್ಕಿದೆ. ಸೊ ಒಳ್ಳೆ ಒಂದು ಪ್ರಯತ್ನ ಇದ್ದಾಗ ಆ ಪ್ರಾಜೆಕ್ಟಲ್ಲಿ ಒಂದು ಒಳ್ಳೆ ರೋಲ್ ಸಿಗೋದು ತುಂಬ ಅಂದರೆ ಅಪಾರ್ಚುನಿಟಿ ಎಲ್ರಿಗೂ ಸಿಗೋಲ್ಲ, ನಂಗೆ ಸಿಕ್ಕಿದೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ಹೊಸಬ್ರು ಫಸ್ಟ್ ಹೆಜ್ಜೆ ಫಸ್ಟ್ ಸಿನಿಮಾ ಮಾಡುವಾಗ ಐ ಥಿಂಕ್ ಸಪೋರ್ಟ್ ಮಾಡೋದು, ನಮ್ಮ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಗೋದು ತುಂಬ ಇಂಪಾರ್ಟೆಂಟ್. ಸೊ ನಂತರ ಅವರಿಗೆ ಈ ಸಪೋರ್ಟ್ ಸಿಕ್ಕಿದೆ ಅಂತ ಖುಷಿ ಇದೆ ಇದ್ರ ಬಗ್ಗೆ. ನಮಗೆ ಕಾಟೇರ ಸಿನಿಮಾದಲ್ಲೂ ಸ್ವಲ್ಪ ಕ್ರೈಮಿಗೆ ಕನೆಕ್ಟೆಡ್ ಆಗಿತ್ತು ನಿಮ್ಮ ಪಾತ್ರ. ಇದರಲ್ಲಿ ಕಾಪ್ ಆಗಿದ್ದಾರೆ, ಅಗೇನ್ ಕ್ರೈಮ್. ಸೊ ಏನಿದರ ಮರ್ಮ ಅಂತ? ಇಲ್ಲ, ಐ ಥಿಂಕ್ ಇತ್ತೀಚೆಗೆ ಸಾಕಷ್ಟು ಕ್ರೈಮ್ಗಳು ನಡೀತಿದೆ, ಬಟ್ ಇಟ್ಸ್ ಒನ್ ಆಫ್ ದ ಫೇವ್ರೆಟ್ ಜಾನ್ರಾಸ್. ಎಲ್ರಿಗೂ ಕ್ರೈಮ್ ಥ್ರಿಲ್ಲರ್ ಇಷ್ಟ ಆಗುತ್ತೆ, ಯಾಕಂದರೆ ಸೀರೀಸು ಬೇರೆ ಎಲ್ಲ ಸುಮಾರು ದಿನ ನೋಡಬೇಕು. ಒಂದು ಕ್ರೈಮ್ ಥ್ರಿಲ್ಲರ್ ಒಂದು 2 ಗಂಟೆ ಸಿನಿಮಾ ಆ ಕಡೆ ಈ ಕಡೆ ನೋಡದೆ ಒಂದು ಹುಕ್ ಮಾಡಿ ಇಟ್ಕೊಳ್ಳುತ್ತೆ ನಮ್ಮನ್ನು. ಸೊ ಆ ಥರ ಜಾನ್ರ ನಾನು ತುಂಬ ನೋಡ್ತೀನಿ ಸಿನಿಮಾಗಳು. ಒಂದೇ ಸಲ ಯಾವತ್ತೋ ಫ್ರೀ ಇರ್ತೀನಿ, ಒಂದು ಸಿನಿಮಾ ಒಂದು ಗೋಲ್ ನೋಡಬೇಕಂದ್ರೆ ಕ್ರೈಮ್ ಥ್ರಿಲ್ಲರ್ ನನ್ನ ಫೇವ್ರೆಟ್ ಜಾನ್ರ. ಸೊ ಅದು ಒಂದು ಸಲಿನಾದರೂ ಜನ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ. ಹಾಗಾಗಿ ಆ ಜಾನ್ರದಲ್ಲಿ ಸಿನಿಮಾ ಬಂದಾಗ ನಂಗೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ವೆರಿ ಸ್ಟ್ರಾಂಗ್ ರೋಲ್, ಹುಡುಗಿಯರು ಒಂದು ಕಾಪ್ ರೋಲ್ ಸಿಗೋದು. ನೀವು ರಾಧಾರಮಣ ಆಗಲಿ, ಶ್ರೀರಸ್ತು, ನಂಗೆ ಟಿ ವಿಯಲ್ಲಿ ನೋಡಿದ್ದೀರಾ, ಒಂದು ಸಾಫ್ಟ್ ಆ ಥರ ರೋಲ್. ಅದೇ ಥರ ಅದೇ ಹುಡುಗಿಗೆ ಒಂದು ಸ್ಟ್ರಾಂಗ್ ಪವರ್ಫುಲ್ ರೋಲ್ ಕೊಟ್ಟಾಗ ನಂಗೆ ತುಂಬ ಖುಷಿ ಆಗುತ್ತೆ. ಅದೇ ವಿಜಯ್ ದೇವರಕೊಂಡ ಪ್ರಮೋಟ್ ಮಾಡ್ತಿರೋದ್ರ ಬಗ್ಗೆ ಹೇಳಲಿಲ್ಲ ನೀವು? ಅಯ್ಯೋ, ತುಂಬ ಖುಷಿ ಇದೆ. ಅವರು ಪ್ರಮೋಟ್ ಮಾಡಿರೋದ್ರಿಂದ ಈ ಪ್ರಮೋಷನ್ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಅಂತ ಹೇಳಬೇಕು. ಸೊ ಅವ್ರ ಫ್ಯಾನ್ಸ್ ಎಲ್ಲ ನೋಡ್ತಾರೆ, ಐ ಆಮ್ ಶ್ಯೂರ್. ಸೊ ನಮ್ಮ ಕನ್ನಡದವರು ಬಂದು ಎಲ್ಲ ಈ ಸಿನಿಮಾನ ಸಪೋರ್ಟ್ ಮಾಡ್ಕೋಬೇಕು ಅಂತ. ಶ್ವೇತಾ ಅವರೇ, ಆರ್ಕಿಟೆಕ್ಟ್ ಕಮ್ ಆ್ಯಕ್ಟರ್ ನೀವು ಆ್ಯಕ್ಚುಲಿ. ಸೊ ಹೆಂಗೆ ನಡೀತಾ ಇದೆ ಜರ್ನಿ ಆ್ಯಕ್ಚುಲಿ? ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಬಂದಿದ್ದು ಅಚಾನಕ್ಕಾಗಿ ಇಂಡಸ್ಟ್ರಿಗೆ. ಇಷ್ಟು ವರ್ಷದ ಜರ್ನಿ ನೋಡುವಾಗ ಹೇಗೆ ಅನಿಸುತ್ತೆ ನಿಮಗೆ ಅಂತ? ಆರ್ಕಿಟೆಕ್ಚರ್ ಆಗಲಿ, ಬೇರೆ ಯಾವುದೇ ಒಂದು ಪ್ರೊಫೆಷನ್ ಆಗಲಿ, ಎಕ್ಸ್ಪೀರಿಯನ್ಸ್ ಅಂದರೆ ವಯಸ್ಸಾಗ್ತಿದ್ದಂಗೆ ಎಕ್ಸ್ಪೀರಿಯನ್ಸ್ ಆದಾಗ ನಮಗೆ ಜಾಸ್ತಿ ಸಂಬಳ ಬರುತ್ತೆ, ಜಾಸ್ತಿ ದುಡ್ಡು ಬರುತ್ತೆ. ಈ ಇಂಡಸ್ಟ್ರಿಯಲ್ಲಿ ಹುಡುಗಿಯರಿಗೆ ಮಾತ್ರ ವಯಸ್ಸಾದಂಗೂ ರೋಲ್ಗಳು ಅಂದರೆ ಅಮ್ಮ ರೋಲ್ ಬರುತ್ತೆ, ಅತ್ತೆ ರೋಲ್ ಬರುತ್ತೆ, ಬಟ್ ನಿಮ್ಮ ಪೇಮೆಂಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಐ ವಾಸ್ ನಾಟ್ ವೆರಿ ಶ್ಯೂರ್ ಅಂದರೆ ಈ ಇಂಡಸ್ಟ್ರಿಗೆ ಬರಬೇಕಾ, ಅಷ್ಟು ಓದಿ ಅಷ್ಟು ಇನ್ವೆಸ್ಟ್ ಮಾಡಿ ಒಂದು ಕರಿಯರಿಗೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾ ಅನ್ನೋದು ಡೌಟ್ ಇತ್ತು. ಸೊ ಪ್ಲಾನ್ ಬಿ ಆಗಿ ಆರ್ಕಿಟೆಕ್ಚರ್ ಯಾವತ್ತೂ ಇರುತ್ತೆ, ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಯಾವತ್ತು ನನಗಿಲ್ಲ ಅಪಾರ್ಚುನಿಟೀಸ್ ಕಮ್ಮಿ ಆಗುತ್ತೆ ಆವಾಗ ವಾಪಸ್ಸು ಆರ್ಕಿಟೆಕ್ಚರಿಗೆ ಹೋಗೋಣ ಅಂತ. ಬಟ್ ದೇವ್ರ ದಯೆಯಿಂದ ನನಗೆ ಆ ಕಡೆ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದಿಲ್ಲ. ಒಳ್ಳೊಳ್ಳೆ ಈ ಥರ ಹೊಸಬ್ರು ಬರ್ತಾ ಇದ್ದಾರೆ, ಹೊಸ ಪ್ರಯತ್ನಗಳು ಬರ್ತಿದ್ದಾರೆ. ಅವರಿಗೆ ಈ ಥರ ರೋಲ್ಸಿಗೆ ನಾನು ಫಸ್ಟ್ ಚಾಯ್ಸ್ ಆದಾಗ ತುಂಬ ಖುಷಿ ಆಗುತ್ತೆ. ಸೊ ಈ ಥರ ಅಪಾರ್ಚುನಿಟೀಸ್ ಬರೋ ತನಕ ನಾನು ಇಲ್ಲೇ ಖುಷಿಯಾಗಿರ್ತೀನಿ. ಅಲ್ಲ, ವಯಸ್ಸು ಬಗ್ಗೆ ಆ್ಯಕ್ಚುಲಿ ನೀವು ಮಾತಾಡಿದ್ರಿ, ಬಟ್ ನಿಮ್ಮ ನೋಡುವಾಗ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಫಾಲೋ ಮಾಡ್ತಾ ಇರೋರು ಡೆಫಿನೆಟ್ಲಿ ನಿಮಗೆ ವಯಸ್ಸಾಗಿದೆ ಅಂತ ಅನಿಸಿರಲ್ಲ. ಬಿಕಾಸ್ ಆ ಟೈಮಿಂದ ಶ್ರೀರಸ್ತು ಶುಭಮಸ್ತು ಆಗಿರ್ಬೋದು, ರಾಧಾರಮಣ ನೋಡಿದವ್ರಿಗೆಲ್ಲ ಓಕೆ ಎಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ನಿಮ್ಮದೇ ಆದಂತಹ ಒಂದು ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ನೀವು ಆ್ಯಕ್ಚುಲಿ ಒಂದು ಅಂದರೆ ಕಾಯಿನ್ ಮಾಡಿದ್ದೀರಾ. ಸೊ ಏನಂತರ ಒಂದು ಡ್ರೈವಿಂಗ್ ಫ್ಯಾಕ್ಟರ್ ಏನು ಇಷ್ಟೆಲ್ಲ ಫಿಟ್ ಆಗಿರಬೇಕು ಅನ್ನೋದಕ್ಕೆ ಅಂತ? ಒಂದು ನಮ್ಮ ಕೆಲಸದ ಬಗ್ಗೆ ಶ್ರದ್ಧೆ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿರುವಾಗ ಸಾವಿರಾರು ಜನ ಬರ್ತಾರೆ, ನನ್ನ ನೋಡ್ತಾರೆ. ಸೊ ನನಗೆ ಅಂದರೆ ನನ್ನನ್ನು ನೋಡೋದ್ರಿಂದ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು, ಚೆನ್ನಾಗಿರಬೇಕು, ಹೆಲ್ದಿಯಾಗಿರಬೇಕು. ಆ್ಯಕ್ಟರ್ ಆಗಲಿ ಆಗದೇ ಇರಲಿ, ನಾನು ಯಾವಾಗಲೂ ಹೆಲ್ತಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. ಬಟ್ ಈಗ ಇದೇ ನಮ್ಮ ಬಂಡವಾಳ. ಹಾಗಾಗಿ ನಮ್ಮ ಹೆಲ್ತನ್ನು ತುಂಬ ಡೆಫಿನೆಟ್ಲಿ ಪ್ರಯೋರಿಟೈಸ್ ಮಾಡಬೇಕು. ಪ್ಲಸ್ ಈ ಇಂಡಸ್ಟ್ರಿಯಲ್ಲಿರೋದ್ರಿಂದ ನಮಗೆ ಸ್ಟೈಲಿಸ್ಟ್ಗಳಾಗಲಿ, ಡಾಕ್ಟರ್ಸ್ಗಳಾಗಲಿ, ನ್ಯೂಟ್ರಿಷನಿಸ್ಟ್ ಆಗಲಿ, ಇವರೆಲ್ಲರೂ ಪರಿಚಯ ಇರೋದ್ರಿಂದ ಅದನ್ನು ತೊಗೊಂಡು ನಮ್ಮ ಗ್ರೂಮಿಂಗಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನನಗೆ ಹೆಲ್ಪ್ ಆಗಿದೆ ಅಷ್ಟೇ. ಐ ವುಡ್ ಸೇ ಏಜ್ ಡೆಫಿನೆಟ್ಲಿ ಪ್ರತಿಯೊಬ್ಬರು ಪ್ರತಿ ಒಂದು ದಿನಕ್ಕೆ ಏಜ್ ಆಗ್ತಾರೆ, ಬಟ್ ಅದನ್ನು ಗ್ರೂಮಿಂಗ್ ಮಾಡಿಕೊಂಡು ಪ್ರತಿ ವಯಸ್ಸಲ್ಲೂ ಹೇಗೆ ಚೆನ್ನಾಗಿ ಕಾಣೋದು ಅನ್ನೋದು ಇಂಪಾರ್ಟೆಂಟ್. ಹಾಗೆ ನನಗೆ ಅಷ್ಟೊಂದು ವಯಸ್ಸಾಗ್ತಿಲ್ಲ, ಬೈ ದ ವೇ ಐ ಸ್ಟಿಲ್ ಯಂಗ್. ಸೊ ನೋಪ್ ಹೇಳಲ್ಲ, ಯಾಕಂದರೆ ಜನ ಕೇಳಿದಾಗ ನನಗೆ ಮೊನ್ನೆ ಅಷ್ಟೇ 25th ಬರ್ಡೇ ಆಗಿದೆ. ಸೊ ಅಷ್ಟೊಂದು ವಯಸ್ಸಾಗಿಲ್ಲ. ಸೊ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ವಿಶಸ್, 25th ಹ್ಯಾಪಿ ಬರ್ತ್ಡೇ ವಿಶಸ್ ಆಗೋದ್ರೆ ನಿಮಗೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈಗ ನೀವು ಹೇಳಿದ್ರಿ ಅಂದರೆ ಫಾರ್ಚುನೇಟ್ಲಿ ನಿಮಗೆ ಅವಕಾಶಗಳು ಚೆನ್ನಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಯಾಮರಿಸಿದೆ. ನನ್ನ ವಯಸ್ಸು 25 ಅಲ್ಲ. ಎನಿವೇಸ್ ಓಕೆ, ಬಟ್ ನಮಗಂತೂ ಹಾಗೇನು ಅನಿಸಿಲ್ಲ, ನಿಮ್ಮ ಫಾಲೋವರ್ಸ್ಗೂ ಮೋಸ್ಟ್ಲಿ ಅದು ಅನಿಸಿರಲ್ಲ.
ಅದೇ ಕಮಿಂಗ್ ಟು ದ ಕ್ವಶನ್, ಅಂದರೆ ಫಾರ್ಚುನೇಟ್ಲಿ ನಿಮಗೆ ಅವಕಾಶಗಳು ಸಿಗ್ತಾ ಇದೆ ಆರ್ಕಿಟೆಕ್ಚರ್ ಆ ಫೀಲ್ಡಿಗೆ ಮತ್ತೆ ನೋಡಬೇಕು ಅಂತಿಲ್ಲ ಅಂತ ಹೇಳಿದ್ರಿ. ಬಟ್ ಸ್ಟಿಲ್ ಅಂದರೆ ಈಗ ಗ್ಯಾಪ್ಸ್ ಅಂತ ನಾವು ಈಗ ನೀವು ಪ್ರೊಜೆಕ್ಟ್ಸ್ ಮಾಡ್ತಾ ಇರ್ಬೋದು. ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನೀವೀಗ ಕಾಟೇರ ಮಾಡಿದ್ರಿ, ಅದಾದಮೇಲೆ ಈ ಸಿನಿಮಾನೇ ಬರ್ತಾ ಇರೋದು. ಸೊ ಈ ಗ್ಯಾಪಲ್ಲೆಲ್ಲ ಹೆಂಗೆ ಅವರು ಅಂದರೆ ಫಿನಾನ್ಷಿಯಲಿ ಹೆಂಗೆ ಅವರು ಸಬಲರಾಗಿರ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ, ಅಂದರೆ ಹೆಂಗೆ ಗ್ಯಾಪ್ ಕೂಡ ಇರುತ್ತೆ ತುಂಬ, ಹೆಂಗೆ ನಿಮ್ಮ ಒಂದು ಸ್ಟೆಬಿಲಿಟಿ ವೈಸ್ ಫೈನಾನ್ಷಿಯಲಿ ಯಾವ ರೀತಿ ನೀವು ಅದನ್ನು ಬ್ಯಾಕಪ್ಸ್ ನೋಡ್ಕೊಂಡಿರ್ತೀರಾ, ಅಥವಾ ಹೆಂಗೆ ಅದು, ಅಥವಾ ತುಂಬ ಈಗ ಸುಮ್ಮನೆ ಕೂತ್ಕೊಳ್ಬೇಕಾಗಿರುತ್ತೆ ಕೆಲವೊಂದು ಸಲ ಮನೆ ಒಳಗಡೆ, ಆ ಟೈಮಲ್ಲೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ತೀರಾ ಅಂತ? ಸೊ ಒಂದು ಈ ಸಿನಿಮಾ ಮಾಡಾದ್ಮೇಲೆ ನನಗೆ ಕಾಟೇರ ಬಂದಿದ್ದು. ಸೊ ಇದು 4 ವರ್ಷ ಹಿಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಾನು ಸ್ವಲ್ಪ ಮುಂಚೆ ಹೇಗಿದ್ದೆ, ರಾಧಾರಮಣದಲ್ಲಿ ಅದೇ ಥರ ಕಾಣಿಸ್ತೀನಿ. ಹಾಂ, ಅದಾದಮೇಲೆ ಕಾಟೇರ. ಸೊ ಹೆಂಗೆ ಅಂದರೆ ಫೈನಾನ್ಷಿಯಲಿ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಇವತ್ತಿಗೂ ನಾನು ಹೇಳ್ತೀನಿ, ಸಿನಿಮಾ ಮಾತ್ರ ಡಿಪೆಂಡ್ ಆಗಿ ಎಸ್ಪೆಷಲಿ ಹೀರೋಯಿನ್ಗಳಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲಿಲ್ಲ. ಹಾಗಾಗಿ ನಾವು ಈಗ ಲಕಿಲಿ ಇನ್ಸ್ಟಾಗ್ರಾಮ್ ಆಗಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಕ್ಯಾಂಪೇನಿಂಗ್ ಆಗಲಿ, ಬ್ರ್ಯಾಂಡ್ ಪ್ರಮೋಷನ್ಸ್ ಆಗಲಿ, ಅದರಿಂದ ಸರ್ವೈವ್ ಆಗ್ತಿದ್ದೀವಿ ನಿಜವಾಗ್ಲೂ. ಸೊ ನಾವು ಫ್ರೀ ಟೈಮ್ ಇರುತ್ತೆ ಡೆಫಿನೆಟ್ಲಿ. ಸಿನಿಮಾ ಅಂದರೆ ಒಂದು ಸಿನಿಮಾಗೆ ಒಂದು 20 ದಿನ ಕೆಲಸ ಮಾಡಿದ್ರೆ ಹೆಚ್ಚು, ಬಾಕಿ ಟೈಮೆಲ್ಲ ಫ್ರೀ. ಬಟ್ ಅದು ಫ್ರೀ ಟೈಮ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಒಂದು ಸಿನಿಮಾ ಸಿಗಬೇಕಂದ್ರೆ ನಾವು ಹೆಂಗಿರ್ತೀವಿ ಅಂತ ನೋಡ್ತಾರೆ. ಸೊ ಫ್ರೀ ಟೈಮಲ್ಲಿ ವರ್ಕೌಟ್ ಮಾಡಬೇಕು, ಅಥವಾ ನಾವು ಬ್ರ್ಯಾಂಡ್ ಪ್ರಮೋಷನ್ಸ್ ಆಗಲಿ, ಫೋಟೋಶೂಟ್ಗಳಾಗಲಿ, ನಾವು ಹೇಗೆ ಕಾಣಿಸ್ಕೋಬೇಕು ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಬೇಸ್ಡ್ ಆನ್ ದ್ಯಾಟ್, ಆ ಫ್ರೀ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ನಮಗೆ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗುತ್ತೆ. ಹಾಗಾಗಿ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೈ ವರ್ಕ್. ನಾನು ಜಿಮ್ಮಿಗೆ ಹೋಗ್ತೀನಿ, ಹೆಲ್ತ್ ಫಿಟ್ನೆಸ್ ಮಾಡ್ಕೋತೀನಿ, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೈ ವರ್ಕ್ ಫಾರ್ ಮೀ. ಅದ್ರ ಜೊತೆ ಸಾಕಷ್ಟು ಫೈನಾನ್ಷಿಯಲಿ ಸ್ಟೆಬಿಲಿಟಿ ನೀವು ತುಂಬ ಹೇಳಿದ್ರಿ. ಸೊ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸು, ಪ್ರೆಸೆಂಟ್ ಜನ್ರೇಷನಿಗೆ ಏನು ಬೇಕು, ಪ್ಯಾರಲಲಿ ಒಂದು ಬಿಸ್ನೆಸ್ ಮಾಡಿದ್ರೆ ನಿಜವಾಗ್ಲೂ ಒಂಚೂರು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಯಾವಾಗಲೂ ನಾನು ಈಕ್ವಲಿ ಎಂಪಥೈಸ್ ಮಾಡ್ತೀನಿ. ಅದರಲ್ಲಿ ಅದನ್ನೂ ಮಾಡೋದು ತುಂಬ ಇಂಪಾರ್ಟೆಂಟು. ಹುಡುಗಿಯರು ಹೀರೋಯಿನ್ ಆಗಿಬಿಟ್ರೆ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಎಲ್ಲ ಸುಳ್ಳು. ಒಂದು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕು. ಈ ಬ್ರ್ಯಾಂಡ್ ಪ್ರಮೋಷನ್ಸ್ ಆಗಲಿ, ಇನ್ಫ್ಲೂಯೆನ್ಸಿಂಗ್ ಆಗಲಿ, ಏನೇ ಇರಲಿ, ಅದು ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡಿದ್ರೆ ನೀವು ಸಾಕಷ್ಟು ದಿನ ಇಲ್ಲಿರ್ತೀರ. ಇಲ್ಲಾಂದರೆ 2-3 ಪ್ರಾಜೆಕ್ಟ್ ಮಾಡಿ ಇದರಲ್ಲಿ ಏನೂ ದುಡ್ಡಿಲ್ಲ ಅಂತ ವಾಪಸ್ ಮನೆಗೆ ಹೋಗ್ತೀರಾ, ಅಥವಾ ಯಾರಾದರೂ ಮದುವೆ ಆಗಿ ಗಂಡನ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಥರ ಪರಿಸ್ಥಿತಿ ಬರುತ್ತೆ. ಸೊ ಯಾವಾಗಲೂ ನಿಮ್ಮ ಇಂಡಿಪೆಂಡೆನ್ಸ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ ಯೋಚನೆ ಮಾಡಿ ಒಂದು ಒಳ್ಳೆ ಪ್ರೊಫೆಷನ್ ಚೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಕರೆಕ್ಟ್. ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದರೆ, ಈಗ ಸುಮಾರು ನೀವು ಕಮೆಂಟ್ಸ್ ಎಲ್ಲ ಮಾಡ್ತಿರ್ತಾರೆ ಗೊತ್ತಾದರೆ, ನೀವೀಗೇನೋ ಒಂದು ಯಾವುದೊಂದು ಬ್ರ್ಯಾಂಡ್ ಎಂಡೋರ್ಸ್ ಮಾಡ್ತಿರ್ತೀರ, ಅಥವಾ ಎಲ್ಲೋ ಒಂದು ಕಡೆ ನೀವು ಫ್ರೀ ಟೈಮಲ್ಲಿದ್ದಾಗ ರೆಸಾರ್ಟ್ ಹೋಗಿರ್ತೀರ, ಏನೋ ಒಂದು ಫೋಟೋ ಹಾಕಿರ್ತೀರ, ಇವರೇನೋ ತುಂಬ ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೆ ಜನಗಳು. ಆ್ಯಕ್ಚುಲಿ ಅಂದರೆ ಫಾರ್ ಆನ್ ಆ್ಯಕ್ಟರ್ ಅದು ನೀವು ಹೇಳ್ದಂಗೆ ಫ್ರೀ ಟೈಮಲ್ಲೂ ನೀವು ಆ್ಯಕ್ಚುಲಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಆ ಥರದೊಂದು ತಲೆ ಒಳಗೆ ಅವ್ರು ಬಂದಿರುತ್ತೆ, ಇವರೇನೋ ಆಲ್ರೆಡಿ ರಿಚ್ ಇದ್ದಾರೆ ಅನ್ನೋ ಥರ. ಸೊ ಅದಕ್ಕೊಂದು ಒಳ್ಳೆಯ ಉತ್ತರ ಆಯ್ತು ಇವಾಗ. ಪ್ಲಸ್ ಅಂದರೆ ಈ ಥರದೊಂದು ಕ್ಷೇತ್ರ ಆ್ಯಕ್ಚುಲಿ ನಿಮ್ಮ ಪಾರ್ಟ್ನರ್ ಕೂಡ ಅವ್ರಿಗೆ ಕಂಪ್ಲೀಟ್ಲಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಮನವರಿಕೆ ಇರೋದ್ರಿಂದ ಅಂದರೆ ಒಳ್ಳೆ ರೀತಿಯಲ್ಲಿ ಅಂದರೆ ನಿಮ್ಮ ಕರಿಯರ್ ಕೂಡ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ. ಸೊ ಪ್ರದೀಪ ಅವರ ಒಂದು ಸಪೋರ್ಟ್ ಬಗ್ಗೆ ಎಲ್ಲ ಹೇಳೋದಾದರೆ ಏನು ಅನಿಸುತ್ತೆ? ಅವರು ಅಂದರೆ ಲಕಿಲಿ ನಾವಿಬ್ಬರು ಬಾಗಿಲು ನೋಡ್ತೀರಾ ಪರವಾಗಿಲ್ಲ, ಲಕಿಲಿ ನಾವಿಬ್ಬರು ಒಂದೇ ಫೀಲ್ಡಲ್ಲಿದ್ದೀವಿ. ಬಟ್ ನಮ್ಮಿಬ್ಬರಿಗೂ ಯಾವುದೇ ಸಪೋರ್ಟ್ ಇಲ್ಲ. ಯಾರೇ ಹೊಸಬ್ರು, ಅವರು ಕೂಡ ಅವರ ಎಫರ್ಟಿಂದ, ಅವರ ಟ್ಯಾಲೆಂಟಿಂದ ಈ ಇಂಡಸ್ಟ್ರಿಯಲ್ಲಿದ್ದಾರೆ. ಹಾಗಾಗಿ ಅವರಿಗೂ ನನ್ನ ಸಿನ್ಸಿಯರ್ ಎಫರ್ಟ್ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮಿಬ್ಬರು ಟ್ಯಾಲೆಂಟಿಂದಾನೇ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸಪೋರ್ಟಿಂಗ್ ಹಸ್ಬೆಂಡ್ ತುಂಬ ತುಂಬ ಇಂಪಾರ್ಟೆಂಟು. ಅಂದರೆ ನಾನು ಏನು ಮಾಡ್ತಿದ್ದೀನಿ, ಹೇಗೆ ಮಾಡ್ತಿದ್ದೀನಿ, ಅದಕ್ಕೆ ಎಲ್ಲ ಥರದ ಸಪೋರ್ಟ್ ಕೊಡ್ತಾರೆ. ಅಂದರೆ ಜನಕ್ಕಾಗಲೇ ಗೊತ್ತು ಹೌ ಸಪೋರ್ಟಿವ್ ಆಸ್ ಅ ಹಸ್ಬೆಂಡ್ ಹೀ ಈಸ್ ಅಂತ. ಸೊ ಅದು ಒಂದು ರೀಸನ್ ನಾನು ಇಷ್ಟು ವರ್ಷ 10 ವರ್ಷ ಆಗಿದೆ ನಾನು ಈ ಇಂಡಸ್ಟ್ರಿಯಲ್ಲಿದ್ದು. ಸೊ ಅವರು ಒಂದು ಮೇನ್ ರೀಸನ್ ವೈ ಆಮ್ ಸ್ಟಿಲ್ ಹಿಯರ್ ಅಂತ ಹೇಳ್ಬೋದು. ಸೊ ಇನ್ನು ಈಗ ಬಂದೂಕ್ನಲ್ಲಿ ನಿಮ್ಮ ಪಾತ್ರ ಕಾಪ್ ಅನ್ನೋದು ಗೊತ್ತಾಯಿತು. ಅಂದರೆ ಏನು ವೇರಿಯೇಷನ್ಸ್ ಇರುತ್ತೆ ನಿಮ್ಮ ಪಾತ್ರದಲ್ಲಿ, ಅಂದರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ನಿಮ್ಮ ರೋಲ್ ಮತ್ತು ಈ ಸಿನಿಮಾ? ನನ್ನ ರೋಲ್ ಈ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದು ಒನ್ ಆಫ್ ದ ಮೇನ್ ಟ್ವಿಸ್ಟ್ ಆಫ್ ದ ಸಿನಿಮಾ. ಕೇಮಿಯೋ ರೋಲ್ ಅಂತಲೇ ಹೇಳ್ಬೋದು, ಬಟ್ ಸ್ಟಿಲ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ಸ್. ಆ್ಯಂಡ್ ಒಂದು ಹುಡುಗಿ ಕಾಪ್ ಆಗಿ ಇಡೀ ಕ್ರೈಮನ್ನ, ಅಂದರೆ ಮೇನ್ ಹೀರೋ ಇದರಲ್ಲಿ ಇರೋದೇ ವಿಲನ್ ಆ್ಯಕ್ಚುಲಿ. ಅವರು ಕ್ರೈಮ್ ಮಾಡುವಾಗ ಅವ್ರನ್ನ ಹೇಗೆ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಹೌ ಪವರ್ಫುಲ್ ಇಟ್ ಈಸ್. ನಾವು ಸಿನಿಮಾ ಅಂತ ಯೋಚನೆ ಮಾಡಿದಾಗ, ಕಾಪ್ ಅಂತ ಯೋಚನೆ ಮಾಡಿದಾಗ ಮುಂಚೆ ಮಾಲಾಶ್ರೀ ಮೇಡಮ್ ಇದ್ದರು. ಅದು ಬಿಟ್ಟು ಸಾಕಷ್ಟು ಹುಡುಗಿಯರ ಕಾಪ್ ನನಗೆ ಗೊತ್ತಿಲ್ಲ. ಆಮೇಲೆ ಪ್ರಿಯಾ ಹಾಸನ್, ಇಫ್ ಐಮ್ ನಾಟ್ ರಾಂಗ್, ಅವರಿದ್ದರು. ಸೊ ಈಗ 2 ಸಿನಿಮಾದಲ್ಲಿ ನನಗೆ ಕಾಪ್ ರೋಲ್ ಸಿಕ್ಕಿದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ವೆರಿ ಕನ್ವಿನ್ಸಿಂಗ್ಲಿ. ಸೊ ಆ ರೋಲ್ಸ್ ಬಂದಾಗ ನನಗೆ ಅಷ್ಟೇ, ಅಂದರೆ ನಾವು ಅಂದರೆ ತುಂಬ ದಪ್ಪ ಇದ್ಕೊಂಡು ಹೊಟ್ಟೆ ಬಿಟ್ಕೊಂಡು ಕಾಪಾಗಿ ಕಾಣೋದು ಕಷ್ಟ. ಇತ್ತೀಚೆಗೆ ನೀವು ಕಾಪ್ಸ್ ನೋಡಿದ್ರೂ ರಿಯಲ್ ಲೈಫ್ ಕಾಪ್ಸು ತುಂಬ ಫಿಟ್ಟಾಗಿ ಆ್ಯಂಡ್ ದೇ ಆರ್ ಈಕ್ವಲ್ ಟು ಮೆನ್. ಅಂದರೆ ಹೆಣ್ಮಗಳು ಹಿಂದೆ ಇರ್ತಾರೆ ಅಂತ ಇಲ್ಲ. ಆ ಥರ ಇರುವಾಗ ಬಂದೂಕ್ ಅಂತ ಸಿನಿಮಾ ಇದೆ, ಬಂದೂಕ್ ಹಿಡ್ಕೊಂಡಿರೋ ಹುಡುಗಿ ನಾನಾಗಿದ್ದೀನಿ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ದಿ ಸಿನಿಮಾ.
ಸೊ ಸಿನ್ಸ್ ಯು ಆರ್ ಫಿಟ್ನೆಸ್ ಫ್ರೀಕ್ ಇವಾಗ, ಸೊ ನಿಮ್ಮ ಫಿಟ್ನೆಸ್ ರೆಜಿಮ್ ಮತ್ತು ಡಯಟ್ ಅಥವಾ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಒಂದು ಟಿಪ್ಸ್ ಕೊಡೋದಾದರೆ, ಅಥವಾ ಸ್ಕಿನ್ ಕೇರ್ ರೂಟೀನ್ ಅದ್ರ ಬಗ್ಗೆ ಎಲ್ಲ. ಫಸ್ಟ್ ಟಿಪ್ ಹೇಳಬೇಕು ಅಂದರೆ ಎಲ್ಲರ ಬಾಡಿನೂ ಡಿಫ್ರೆಂಟು. ನಾನು ಹೇಳೋ ಟಿಪ್ ನಿಮಗೆ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಿಮ್ಮ ಬಾಡಿ ಬಗ್ಗೆ ನೀವೇ ತಿಳ್ಕೊಬೇಕು. ನಿಮಗೇನು ವರ್ಕ್ ಆಗುತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ನಿಮಗೆ ಮಾತ್ರ ವರ್ಕೌಟ್. ದಟ್ ಈಸ್ ದ ಮೇನ್ ಟಿಪ್. ನಂದು ಮೆಟಬಾಲಿಸಮ್ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನಗೆ ಹಸಿವು 2-3 ಗಂಟೆಗೆ ಆಗ್ತಾ ಇರುತ್ತೆ. ಚೆನ್ನಾಗಿ ತಿಂತೀನಿ, ಅನ್ನ ಸಾರುವಿಂದ ಹಿಡಿದು ಎಲ್ಲ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡ್ತೀನಿ. ಬಟ್ ಬ್ಯಾಲೆನ್ಸ್ ಈಸ್ ದ ಮೇನ್ ಟಿಪ್ ಅಂತ ಹೇಳ್ಬೋದು. ಇವತ್ತು ಚೆನ್ನಾಗಿ ಊಟ ಮಾಡಿದ್ರೆ ನಾಳೆ ಪ್ರಾಬಬ್ಲಿ ನಾನು ಫಾಸ್ಟಿಂಗ್ ಮಾಡ್ತೀನಿ. ಐ ಬಿಲೀವ್ ಇನ್ ಫಾಸ್ಟಿಂಗ್. ನಮ್ಮ ಕಲ್ಚರಲ್ಲಿ ಏಕಾದಶಿ ಇರುತ್ತೆ, ಉಪವಾಸ ಇರುತ್ತೆ. ದಟ್ ಈಸ್ ಆಲ್ ದೇರ್ ಫಾರ್ ಅ ರೀಸನ್ ಅನಿಸುತ್ತೆ. ನಾವು ಹೆಚ್ಚು ಒಂದಿನ ತಿಂತೀವಿ, ಇನ್ನೊಂದು ದಿನ ಅದನ್ನು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಇಸ್ ದ ಕೀ. ಹೆಲ್ದಿಯಾಗಿ ತಿಂತೀನಿ, ನಾನು ಜಂಕು ತುಂಬ ತಿಂತೀನಿ, ಬಟ್ ಅದ್ರ ಮಾರನೇ ದಿನ ಫಾಸ್ಟಿಂಗ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಪ್ಲಸ್ ಒಂದು ಡಿಸಿಪ್ಲಿನ್ ಇರಬೇಕು. ವರ್ಕೌಟ್ ನನಗೆ ತುಂಬ ಇಂಪಾರ್ಟೆಂಟು. ದಿನಕ್ಕೆ ಇಷ್ಟು ನಡೀತೀನಿ, ಅಟ್ಲೀಸ್ಟ್ ಫೋನ್ ಕಾಲ್ ಇಟ್ಕೊಂಡು 1-2 ಗಂಟೆ ನಡೀತೀನಿ. ಬೇರೆ ಟೈಮಲ್ಲಿ ನಾನು ಫೋನ್ ಎತ್ತಲ್ಲ. ಸಂಜೆ ಫೋನಲ್ಲಿ ಎಲ್ಲ ಕಾಲ್ಸು ಮಿಸ್ ಕಾಲ್ಸು ರಿಪ್ಲೈ ಮಾಡೋದೆ ನಾನು ವಾಕ್ ಮಾಡಿಕೊಂಡು. ಸೊ 1-1.5 ಗಂಟೆ ವಾಕ್ ಮಾಡಿಕೊಂಡು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಐವ್ ಮೇಡ್ ಶ್ಯೂರ್ ಜಿಮ್ ಇಸ್ ಪಾರ್ಟ್ ಆಫ್ ಮೈ ಲೈಫ್. ಇಟ್ಸ್ ಮೈ ಲೈಫ್ ಸ್ಟೈಲ್. ನಾನು ಪ್ರತಿದಿನ ಅಲ್ಲಿಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ. ದಟ್ಸ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಐ ಥಿಂಕ್ ಫಿಟ್ನೆಸ್ ಅನ್ನೋದು ಒಂದು ಲೈಫ್ ಸ್ಟೈಲ್ ಆಗಬೇಕು ಅನ್ನೋದು ನನ್ನ ಪ್ರಕಾರ ಅನಿಸುತ್ತೆ. ಸೊ ಸಿನ್ಸ್ ನಿಮ್ಮ ಪ್ರಾಜೆಕ್ಟ್ಸ್ಗಳು ಅಂದರೆ ನೀವು ತೆರೆ ಮೇಲೆ ಅಪಿಯರ್ ಆಗೋದು ಕಡಿಮೆ ಇರೋದ್ರಿಂದ ನಾವು ಚೂಸಿ ಅಂತ ಭಾವಿಸ್ತೀವಿ ನಿಮ್ಮನ್ನು. ಅಂದರೆ ಯಾವ ಥರ ರೋಲ್ಸ್ ನಿಮಗೆ ಇಷ್ಟ ಆಗುತ್ತೆ ಮುಂದೆ ಮಾಡಲಿಕ್ಕೆ, ಅಥವಾ ವೆಬ್ ಸೀರೀಸ್ ಅಥವಾ ಅವಕಾಶಗಳು ಬಂದರೆ, ಅಥವಾ ಈಗ ಸದ್ಯಕ್ಕೆ ವರ್ಟಿಕಲ್ ಸೀರೀಸ್ ಎಲ್ಲ ಬರ್ತಾ ಇದೆ, ಆ್ಯಕ್ಚುಲಿ ಮೈಕ್ರೋ ಸೀರೀಸ್ ಆ ಥರದ ಟೈಪ್ಸ್ ಎಲ್ಲ. ಪ್ಲಸ್ ಈಗ ಸಿನ್ಸ್ ಯು ಆರ್ ಫಿಟ್ನೆಸ್ ಫ್ರೀಕ್ ಅಂದರೆ ಎಷ್ಟರ ಮಟ್ಟಿಗೆ ನೀವು ಸ್ಕಿನ್ ಶೋ ಮಾಡೋದಕ್ಕೆ ರೆಡಿ ಇದ್ದೀರಾ ಪ್ರಾಜೆಕ್ಟ್ಸ್ಗಳಲ್ಲಿ, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ? ಇಲ್ಲ, ಸ್ಕಿನ್ ಶೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಆಡಿಯನ್ಸಿಗಂತೂ ಕರ್ನಾಟಕಕ್ಕಂತೂ ಬೇಕಾಗಿಲ್ಲ. ಯಾಕಂದರೆ ನಾವು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ ನೋಡ್ತೀವಿ. ಆ ಥರ ಅನ್ಲೆಸ್ ದ ಕ್ಯಾರೆಕ್ಟರ್ ಡಿಮಾಂಡ್ಸ್, ಅಂದರೆ ಏನೋ ಒಂದು ಅತ್ಯಾಚಾರದ ಸೀನ್ ಇದೆ, ಏನೋ ಒಂದು ಸೀನ್ ಇದೆ, ಅದಕ್ಕೆ ಡೈರೆಕ್ಟ್ರು ಕನ್ವಿನ್ಸ್ ಮಾಡಬೇಕು ಫಸ್ಟು ಏನಕ್ಕೆ ಅದು ಬೇಕು, ಅವಶ್ಯಕತೆ ಅದು ಇಲ್ಲದೇ ತುಂಬ ಸ್ಮಾರ್ಟಾಗಿರೋ ಡೈರೆಕ್ಟರ್ಸ್ ಅದನ್ನು ಅವಾಯ್ಡ್ ಮಾಡ್ಕೊಂಡು ತೋರಿಸ್ಬೋದು. ಸೊ ಒಬ್ರಿಗೆ ಮುಜುಗರ ಆಗಬಾರ್ದು. ಏನಕ್ಕೆ ಮುಜುಗರ ಆಗಬೇಕು? ಆ ಥರ ರೋಲ್ಸ್ ಬೇಕಾಗಿಲ್ಲ. ಫಿಟ್ನೆಸ್ ಅಂದರೆ ಸ್ಕಿನ್ ಶೋ ಅಂತ ಅಲ್ಲ. ಇಟ್ ಈಸ್ ಜಸ್ಟ್ ಅಬೌಟ್ ಬೀಯಿಂಗ್ ಕಾನ್ಫಿಡೆಂಟ್ ಇನ್ ಯುವರ್ ಸ್ಕಿನ್, ಆ್ಯಂಡ್ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಏನು ಕಾನ್ಫಿಡೆನ್ಸ್ ಕೊಡುತ್ತೆ? ನೀವು ನಿಮ್ಮ ಬೆಸ್ಟ್ ಕಾಣಿಸ್ತಿದ್ರೆ ಅದೇ ಒಂದು ಕಾನ್ಫಿಡೆನ್ಸ್. ಸೊ ಐ ವುಡ್ ಸೇ ಹೌ ಕಾನ್ಫಿಡೆಂಟ್ ಯು ಆರ್. ಸ್ಕಿನ್ ಶೋಗೆ ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಬಟ್ ಇಫ್ ದರ್ ಇಸ್ ಅ ರೋಲ್, ಅಂದರೆ ಆ ಥರ ರೋಲ್ ಬಂದು ಅದಕ್ಕೆ ಡೈರೆಕ್ಟರ್ ಹೇಳ್ತಾರೆ ಇದೇ ಥರ ಬೇಕು, ಕನ್ವಿನ್ಸಿಂಗ್ ಆಗಿದ್ರೆ ಡೆಫಿನೆಟ್ಲಿ ಆ ರೋಲ್ ನನಗೆ ಮಾಡೋಕ್ಕೆ ಇಷ್ಟ ಇದ್ದರೆ ಖಂಡಿತ ಮಾಡ್ತೀನಿ. ಸೊ ಇನ್ನು ಬಂದೂಕು ಸಿನಿಮಾ ಬರ್ತಾ ಇದೆ ನಾಡಿದ್ದು ಜುಲೈ 25ನೇ ತಾರೀಕು. ಅಂದರೆ ಗೊತ್ತಲ್ಲ, ಆಲ್ಮೋಸ್ಟ್ ಈಗ ಜನಗಳಿಗೆ ಹೆಚ್ಚು ತಲುಪಲಿಲ್ಲ ಇವಾಗ ಇದು. ಅಂದರೆ ಇನ್ನೊಂದು 3 ಡೇಸ್ ಅಷ್ಟೇ ಇರೋದು. ಹೇಗೆ ರೀಚ್ ಮಾಡಬೇಕು ಅಂತಿದ್ದೀರಾ ಜನಗಳಿಗೆ? ಸೊ ಪ್ಲಸ್ ಇವಾಗ ಹೊಸೊಬ್ಬರು ಅಂದ ತಕ್ಷಣ ಜನಗಳು ಆ್ಯಕ್ಚುಲಿ ನೋಡೋದಕ್ಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ. ಒಂದು ಸ್ವಲ್ಪ ಹಳಬರಾದರೆ ಅಥವಾ ಸ್ಟಾರ್ಸ್ ಆದರೆ ಒಂದು ಸಲ ಆದರೂ ನೋಡೋಕ್ಕೆ ಬರ್ತಾರೆ, ಅಟ್ಲೀಸ್ಟ್ ಗೊತ್ತಿದೆ ಅನ್ನೋ ಥರ. ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ನನಗೆ ನನ್ನ ಅನಿಸಿಕೆ ಇದು, ಗೆದ್ದವರಿಗೆ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಫಸ್ಟ್ ಹೆಜ್ಜೆ ಇಟ್ಟಾಗ ಚಪ್ಪಾಳೆ ತಟ್ಟೋರು ತುಂಬ ಇಂಪಾರ್ಟೆಂಟ್. ಅವ್ರು ಕೊನೆ ತನಕ ಉಳಿತಾರೆ. ಆ್ಯಂಡ್ ಈ ಸಿನಿಮಾ ಮಾಡಿದಾಗ ಫಸ್ಟ್ ಪ್ರೊಡ್ಯೂಸರ್, ಅಂದರೆ ಫಸ್ಟ್ ಸಿನಿಮಾ ಇದು, ಡೈರೆಕ್ಟರ್ದು ಫಸ್ಟ್ ಸಿನಿಮಾ, ಇವರೆಲ್ಲ ಫ್ಯೂಚರ್ ಆಫ್ ದಿಸ್ ಇಂಡಸ್ಟ್ರಿ. ಇವರು ಫಸ್ಟ್ ಹೆಜ್ಜೆ ಇಟ್ಟಾಗ ಒಂದೊಂದು ಚಪ್ಪಾಳೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಆ ನಿಷ್ಠೆಗೆ, ಆ ಪ್ರಯತ್ನಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇಂಪಾರ್ಟೆಂಟು. ಗೆಲ್ಲೋರ ಹಿಂದೆ ಎಲ್ಲರೂ ಹೋಗ್ತಾರೆ, ನಾವು ಬೆಳೆಯೋರನ್ನ ಸಪೋರ್ಟ್ ಮಾಡೋಣ. ಅದನ್ನೇ ನಿಮ್ಮಿಂದನೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬೆಳೆಯೋರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ಮುಂದೆ ಸಾಕಷ್ಟು ಹೋಗ್ತಾರೆ. ದಿಸ್ ಇಸ್ ಒನ್ ಇಂಡಸ್ಟ್ರಿ, ವಿ ಹ್ಯಾವ್ ಟು ಗ್ರೋ ಆಸ್ ಅ ಫ್ಯಾಮಿಲಿ. ಸೊ ಎಲ್ಲರೂ ಸಪೋರ್ಟು ಇಂಪಾರ್ಟೆಂಟ್, ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್, ಆಡಿಯನ್ಸ್ ಸಪೋರ್ಟ್ ಇಂಪಾರ್ಟೆಂಟ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಬಂದೂಕಿಗೆ ಒಳ್ಳೆಯದಾಗಲಿ, ಹಾಗೆಯೇ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಶ್ವೇತಾ ಪ್ರಸಾದ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.